ಎಲ್ಲರಿಗೂ ನಮಸ್ತೆ. ಧರ್ಮಸ್ಥಳದ ಮೇಲೆ ಗಿರೀಶ್ ಮಠಣ್ಣನವರ್, ಮಹೇಶ್ ತಿಮ್ರೋಡಿ, ಸಮೀರ್ MD ಇವರು 3 ಜನ ಸೇರಿ ಏನು ಅಪಪ್ರಚಾರ ಮತ್ತು ಆಪಾದನೆಗಳನ್ನ ಮಾಡಿರೋ ಧರ್ಮಸ್ಥಳದ ಮೇಲೆ, ಅದು ಇವತ್ತಿಗೆ ಮುಕ್ತಾಯ ಆಗಿದೆ. ಆ ಬುರುಡೆ ಮನುಷ್ಯ ಭೀಮಾ ಅಂತೇಳಿ ಕರೆಸ್ಕೊಳ್ಳುವಂತಹ ವ್ಯಕ್ತಿ ಅವನೇ ಇಚ್ಛೆಯಿಂದ ಓಪನ್ ಆಗಿ SIT ಅವರ ಮುಂದೆ ಒಪ್ಕೊಂಡಿದ್ದಾನೆ. ಸರ್, ನನ್ನನ್ನು 2023ರಲ್ಲಿ ಒಂದು ಗ್ಯಾಂಗ್ ನನ್ನನ್ನು ಮೀಟ್ ಮಾಡುತ್ತೆ, 3 ಜನರ ಒಂದು ಗ್ಯಾಂಗು, 3 ಜನರು ಅಂತ ಅಂದಾದಮೇಲೆ ನೀವು ಯೋಚನೆ ಮಾಡಿ ಯಾರ್ಯಾರು ಅಂತೇಳಿ. 1 ಗಿರೀಶ್ ಮಠಣ್ಣನವರ್, 2 ಮಹೇಶ್ ತಿಮ್ರೋಡಿ, 3 ಸಮೀರ್ MD. ಈ 3 ಜನ ಮೀಟ್ ಮಾಡ್ತಾರೆ. ಮೀಟ್ ಮಾಡಿ ನನ್ನನ್ನು ಪೋಷಿಸ್ತಾ ಇರ್ತಾರೆ, ನನ್ನನ್ನು ನೋಡ್ಕೊಳ್ತಾ ಇರ್ತಾರೆ. ನನ್ನನ್ನು ನೋಡ್ಕೊತ ಅದಾದಮೇಲೆ ಒಂದಿನ ಹೇಳ್ತಾರೆ, ನೀನೇನು ಧರ್ಮಸ್ಥಳದಲ್ಲಿ ಕಾನೂನಾತ್ಮಕವಾಗಿ ಮಾಡಿದೆಯೋ ಆ ಕೆಲಸನ ಪೊಲೀಸವ್ರ ಹತ್ರ ಹೋಗಿ ಒಪ್ಪೋ. ಆದರೆ ಯಾವ ರೀತಿ ಈ ಕಾನೂನಾತ್ಮಕವಾಗಿ ಅಂತ ಏನಿದೆಯೋ ಅದನ್ನು ಬಿಟ್ಟುಬಿಡು. ಅದನ್ನು ಬಿಟ್ಟು ಧರ್ಮಾಧಿಕಾರಿಗಳ ಮೇಲೆ ಮತ್ತು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಆಗಬೇಕು. ಆ ರೀತಿ ಮಾಡು, ನಿನಗೇನೂ ಆಗೋದಿಲ್ಲ, ನಿನ್ನಿಂದೆ ನಾವಿದ್ದೀವಿ, ನಿನಗೆಷ್ಟು ಬೇಕು ದುಡ್ಡು ಹೇಳು, ತಗೋ ಅಂತೇಳಿ ದುಡ್ಡೆಲ್ಲನ ಕೊಟ್ಟು ಅವನನ್ನು ಪೋಷಿಸ್ತಾ ಈ ಒಂದು ಸುಳ್ಳನ್ನು ಹೇಳಲಿಕ್ಕೆ ಅವನನ್ನು ತಯಾರು ಮಾಡಿ ನಾವು ಹೇಳ್ತೀವಿ ಆವಾಗ ಬಾ ಅಂತ ಹೇಳ್ತಾರೆ. ಅದಾದಮೇಲೆ ಇವರು ಒಂದೊಂದಾಗಿ ಪ್ಲ್ಯಾನ್ ಮಾಡ್ತಾ ಹೋಗ್ತಾರೆ. ಫಸ್ಟು ಸೌಜನ್ಯ ಅಂತೇಳಿ ಸೌಜನ್ಯಳ ಹೆಸರನ್ನು ತಗೊತಾರೆ ಸಮೀರ್ MD. ಅದಕ್ಕೊಂದಷ್ಟು ದುಡ್ಡು ಕೊಟ್ಟು ಬೂಸ್ಟಪ್ ಮಾಡಿಸಿ ಕರ್ನಾಟಕದಲ್ಲಿ ಜನ ರೊಚ್ಚಿಗೆದ್ದೇಳಬೇಕು ಆ ರೀತಿ ಮಾಡ್ತಾರೆ. ಸುಮ್ಮನೆ ಒಂದು ವಿಡಿಯೋ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ರೀ, ಅದಕ್ಕೆ ಆದಂಥ ಖರ್ಚುಗಳಿದೆ. ಏನು ರುಪೀಸಲ್ಲಾಗಂತವಲ್ಲ ಅವೆಲ್ಲ ಡಾಲರಲ್ಲಿ. ಒಂದು ಸಬ್ಸ್ಕ್ರಿಪ್ಷನ್ಸ್ ತೊಗೊಳ್ಬೇಕು ಅಂದರೆ ನಾವು ಡಾಲರಲ್ಲಿ ಅಮೌಂಟ್ ಪೇ ಮಾಡಬೇಕು. ಸೊ ಈ ರೀತಿ ಎಲ್ಲ ಮಾಡಿ ವಿಡಿಯೋನ ಮಾಡಿಸಿ ಆದಮೇಲೆ ಅದಕ್ಕೆ ಬೂಸ್ಟಪ್ ಮಾಡೋಕ್ಕೆ ಆ ಕಂಟೆಂಟ್ನ ಏನು ದುಡ್ಡು ಬೇಕು ಆ ದುಡ್ಡನ್ನು ಸಮೇತ ಕೊಡ್ತಾರೆ. ಕೊಟ್ಟು ವಿಡಿಯೋ ಬೂಸ್ಟಪ್ ಆಗುತ್ತೆ. ವಿಡಿಯೋ ಬೂಸ್ಟಪ್ ಆಗಿ ಜನಗಳಲ್ಲಿ ರೊಚ್ಚಿಗೆ ಎದ್ದೇಳಿಸಿ ಸೌಜನ್ಯ ಅಂತ ಬಂದವರು ಈ ಬುರುಡೆ ಮನುಷ್ಯನ ಯಾವಾಗ ಜನಗಳು ಕೆಲವೊಂದು ಕಡೆ ಸರಿ ನೀವಿದೆ ಅಂತ ಹೇಳ್ತಾ ಇದ್ದೀರಾ, ಸೌಜನ್ಯ ಸಾಕ್ಷಿ ಓಕೆನಪ್ಪ ಆಯಿತು, ಸೌಜನ್ಯಗೆ ನ್ಯಾಯ ಸಿಗಬೇಕು, ಆದರೆ ನಿಮ್ಮ ಹತ್ರ ಇರೋ ಸಾಕ್ಷಿ ಕೊಡಿ ಅಂತ ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಮಾಡೋದು ಆವಾಗ ಈ ಬುರುಡೆ ಮನುಷ್ಯನ ಕಳಿಸ್ಕೊಡ್ತಾರೆ ಪೊಲೀಸವ್ರ ಹತ್ರ. ಕಳಿಸ್ಕೊಟ್ಬಿಟ್ಟು, ಸರ್, ಧರ್ಮಸ್ಥಳದ ಮೇಲ್ವಿಚಾರಕರು ಹಾಗೂ ಧರ್ಮಸ್ಥಳದವರು ಹೈಯರ್ ಅಥಾರಿಟಿಯಲ್ಲಿರೋಂಥವ್ರು ನನಗೆ ಹೇಳ್ತಿದ್ರು, ನನಗೆ ಬೆಳಿಗ್ಗೆ ಸಂಜೆ ಹೆಣಗಳನ್ನ ಹೂಳಕ್ಕೆ ಹೇಳ್ತಿದ್ರು, ನಾನು ಹೂಳ್ತಿದ್ದೆ ಅಂತ ಹೇಳಿ. ನಾನೊಬ್ಬನೇ ಹೂಳ್ತಿದ್ದೆ ಅಂತ ಹೇಳ್ತಾ ಅದಾದಮೇಲೆ ನನ್ನ ಜೊತೆಗೆ 3-4 ಜನ ಇರ್ತಿದ್ರು ಅಂತ ಇಂಡಿಯಾ ಟುಡೇಗೆ ಬಂದಂತಹ ರಿಪೋರ್ಟ್ಸಲ್ಲಿ. ಆ್ಯಂಡ್ ಆ ಮಧ್ಯದಲ್ಲಿ ನೀವು ನೋಡ್ಬೋದು ಗಿರೀಶ್ ಮಠಣ್ಣನವರು ತುಂಬ ಚೆನ್ನಾಗಿ ಬ್ರೀಫ್ ಮಾಡ್ತಿದ್ರು. ಅದು ಗಿರೀಶ್ ಮಠಣ್ಣನವರ ವಾಯ್ಸ್ ಅಂತೇಳಿ ಗೊತ್ತಾಗುತ್ತೆ ಆಲ್ಮೋಸ್ಟು ಎಲ್ಲರಿಗೂ. ತುಂಬ ಚೆನ್ನಾಗಿ ಬ್ರೀಫ್ನ ಮಾಡ್ತಿದ್ರು ಆ ಮನುಷ್ಯ. ಆ ವ್ಯಕ್ತಿಗೆ ಇದರಲ್ಲೇ ಗೊತ್ತಾಗುತ್ತೆ ಆ ವ್ಯಕ್ತಿಯ ಹಿಂದೆ ಯಾರು ಆ ವ್ಯಕ್ತಿನ ತಮಿಳ್ನಾಡಿಗೆ ಹೋಗಿ ಮೀಟ್ ಮಾಡಿದ್ದು, ಪೋಷಿಸಿದ್ದು, ಅದಾದಮೇಲೆ ಸುಳ್ಳನ್ನು ಹೇಳಲಿಕ್ಕೆ ತಯಾರು ಮಾಡಿದ್ದು ಅಂತೆಲ್ಲ. ಸೊ ಈಗ ಇಷ್ಟೆಲ್ಲ ಗೊತ್ತಾಗಿ ಎಲ್ಲ ಹೊರಬಿದ್ದ ಮೇಲೆ ಸಮೀರ್ MD ಹಾಗೂ ಮಹೇಶ್ ತಿಮ್ರೋಡಿ ಅವರ ಹೊಸ ನಾಟಕಗಳು ಈಗ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂತ ಅಂದರೆ, ಮಹೇಶ್ ತಿಮ್ರೋಡಿ ಒಂದು ಟೈಮಲ್ಲಿ ಅಲ್ಲಿ ಮಂಜುನಾಥ ಇಲ್ಲ, ಅಣ್ಣಪ್ಪ ಇಲ್ಲ, ಒಡಿಸ್ಬಿಡಿ, JCP ನುಗ್ಗಿಸ್ಬಿಡಿ, ಒಡೆದಾಕ್ಬಿಡಿ ಅಂತೆಲ್ಲ ಹೊಗಳೋದಂತಹ ನಾಲಿಗೆ ಎಕ್ಕಡ ಅದು ನಾಲಿಗೆ ಅಲ್ಲ, ಎಕ್ಕಡ ಅಂತಾರಲ್ಲ ಅದು. ಆ ವ್ಯಕ್ತಿ ಇವತ್ತು ಮಂಜುನಾಥನನ್ನವನು, ಅಣ್ಣಪ್ಪನನ್ನವನು, ನನ್ನ ಧರ್ಮ, ನನ್ನ ದೇವಸ್ಥಾನ ಧರ್ಮಸ್ಥಳ, ನಾನು ಅದನ್ನ ಬಿಟ್ಕೊಡೋದಿಲ್ಲ ಅನ್ನೋ ಥರ ನಾಟಕೀಯವಾದ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದ್ದಾನೆ ಆ ವ್ಯಕ್ತಿ ಇವತ್ತು ಕೂಡ. ಏನಕ್ಕೆ ಅಂದರೆ ಗೊತ್ತು ಅವನಿಗೆ, ನಾನು ಹೊರಗಡೆ ಹೋದರೆ ಜನ ನನಗೆ ಚಪ್ಪಲಿ ತೆಗೆದುಕೊಂಡು ಹಾಕ್ತಾರೆ, ಯಾಕೆಂದರೆ ನಾನು ಸುಮ್ಮನೆ ಯಾವುದೋ ಒಂದು ಸಣ್ಣ ಇದರಲ್ಲಿರೋಂಥ ಯಾವುದೋ ಒಂದು ಸಣ್ಣ ದೇವಸ್ಥಾನದ ಮೇಲಲ್ಲ, ಧರ್ಮಸ್ಥಳದಂತಹ ಮಂಜುನಾಥ ಸ್ವಾಮಿ ಇತಿಹಾಸ ಪುರಾಣಗಳಿರುವಂತಹ ದೇವಸ್ಥಾನದ ಮೇಲೆ ನಾನು ಎಲಿಗೇಷನ್ ಮಾಡಿದ್ದು. ಜನರುಗಳ ಕೈಗೆ ಸಿಕ್ಕಿದ್ರೆ ಕಾಲಲ್ಲಿ ಹಾಕೊಂಡೆ ತಗೊಂಡು ಸರಿಯಾಗಿ ಹೊಡಿತಾರೆ ಅಂತ ಗೊತ್ತು ಆ ವ್ಯಕ್ತಿಗೆ. ಅದಕ್ಕೆ ಆ ವ್ಯಕ್ತಿ ಹೊಸ ನಾಟಕ ಆಡ್ತಿದ್ದಾನೆ. ಮರಳಾಗಬೇಡಿ, ಆಲ್ರೆಡಿ ಮರಳಾಗಿದ್ದು ಸಾಕು ನೀವುಗಳು. ಆಲ್ರೆಡಿ ತುಂಬ ಮರಳಾಗ್ಬಿಟ್ಟಿದ್ದೀರಾ ಈ ವ್ಯಕ್ತಿಯ ಮಾತಿಗೆ, ಇನ್ನೂ ಮರಳಾಗೋದು ಬೇಡ ನೀವುಗಳು. ಅದಾದಮೇಲೆ ಸಮೀರ್ MD ಭೀಮಾ ಏನೋ ಬಂದ, ಆದರೆ ಅವನು ಊತಿಟ್ಟ ಶವಗಳ ಮೂಳೆಗಳೇನೋ ಸಿಗಲಿಲ್ಲ, ಆದರೆ ಪಂಚಾಯಿತಿಯವರು ಊತಿಟ್ಟದ್ದು ಮೂಳೆಗಳಾದರೂ ಸಿಗಬೇಕಲ್ಲ ಅಂತ ಮಿಸ್ಟರ್ ಸಮೀರ್ MD
ನಿನಗೆ ಪಂಚಾಯತಿಯವರು ಎಲ್ಲಿ ಊತಿಟ್ಟಿದ್ದಾರೆ ಅಂತ ಹೇಳಲಿಲ್ಲ, ನಾನು ಇಲ್ಲಿ ಊತಿದ್ದೆ ಅಂತ ಹೇಳಲಿಲ್ಲ. ನೀವುಗಳು ಕರ್ಕೊಂಡು ಬಂದ್ರಲ್ಲ, ನೀನೊಂದು ವೀಡಿಯೋನು ಮಾಡಾಕಿದ್ದಲ್ಲ, ಬಂದ ನೋಡಿ ಸಾಕ್ಷಿ ಸಾಕ್ಷಿ ಅಂತ ಕೇಳ್ತಿದ್ರಲ್ಲ, ಬಂದ ನೋಡಿ ಈಗ ಜೀವಂತ ಸಾಕ್ಷಿ ಒಂದು ಬಂದಿದೆ, ಜೀವಂತ ಸಾಕ್ಷಿ ಒಂದು ಬಂದು ಸಾಕ್ಷಿಗಳನ್ನ ಕೊಟ್ಟು ಬಿಡಿದೆ, ನ್ಯಾಯನ ಕೊಡಿಸ್ಬಿಡುತ್ತೆ, ಅದು ಧರ್ಮಸ್ಥಳ ಅಲ್ಲ ಅದು ಇದು ಅಂತ ಏನೋ ಬೊಗಳುತ್ತಿದ್ದಲ್ಲ ನೀನು. ಇನ್ನು ವಿಡಿಯೋಗಳನ್ನ ಮಾಡ್ಕೊಂಡು ಏನೋ ಬೊಗಳುತ್ತಿದ್ದಲ್ಲ. ಇದರಲ್ಲಿ ನೀನೇ ಹೇಳಿರೋಂಥ ಜೀವಂತ ಸಾಕ್ಷಿ ಅದು. ಪಂಚಾಯತಿಯವ್ರೇನು ಕೇಳಿದ್ದಲ್ಲ, ಪಂಚಾಯತಿಯವ್ರೇನು ಕರೀಲಿಲ್ಲ, ಬನ್ನಿ ಸರ್ ನಾವು ಇಲ್ಲಿ ಊತಿದೀವಿ ತೋರಿಸ್ತೀವಿ ಅಂತ ಪಂಚಾಯತಿಯವ್ರೇನು ಕರೀಲಿಲ್ಲ. ನೀವು ಬಂದಂತಹ ಸಾಕ್ಷಿ ಭೀಮಾ ಅನ್ನೋಂಥ ಹೆಸರಿಟ್ಟೇ ಇದೆಯಲ್ಲ, ನೀನೇ ತಾನೇ ನಾಮಕರಣ ಮಾಡ್ತಾವನು ಭೀಮಾ ಅಂತೇಳಿ. ಅವನಿಗೆ ಅವ್ರ ಅಪ್ಪ ಅಮ್ಮ ಎಲ್ಲ ನೀನೇ ಆಗಿದ್ದಲ್ಲ, ಭೀಮಾ ಅಂತ ನಾಮಕರಣ ಮಾಡ್ದಲ್ಲ ಅವನೇ ಹೇಳಿರೋಂಥದ್ದು. ಈಗ ನನಗೆ 3 ಜನ ಬಂದು ನನ್ನನ್ನು ಪೋಷಿಸಿ ನನಗೆ ಕಾಸು ಕೊಟ್ಟು ನನಗೆ ಹಿಂಗೆ ಹೇಳು ಅಂದರು, ನಾನು ಹೇಳಿದೆ ಅಂತ. ಓಡು ಸಮೀರ್ ಓಡು ಓಡು ಓಡು. ನಿನ್ನೆ ನಿಮ್ಮ ಗುರುಗಳು ಮಹೇಶ್ ತಿಮ್ರೋಡಿ ಅವರು ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನಗೆ ಒಬ್ಬ ಪೊಲೀಸ್ ಆಫೀಸರು ಫೋನ್ ಮಾಡಿ ಎಂತ ಮಾಡ್ತಾ ಇದ್ದೀರಾ ಮಹೇಶ್ ಅಣ್ಣ, ಊಟ ಮಾಡ್ತಾ ಇದ್ದೀನಿ ಅಂತಂದೆ. ಓಡಿ 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 ಮಹೇಶ್ ಅಣ್ಣ, ಶೂಟ್ ಮಾಡಲಿಕ್ಕೆ ಆರ್ಡರ್ ಆಗಿದೆ ನಿಮಗೆ SP ಕಡೆಯಿಂದ, ಓಡಿ ಓಡಿ ಅಂತ ನಾನು ತಪ್ಪಿಸ್ಕೊಂಡೆ ಅಂತೇಳಿ. ಇವಾಗ ನೆಕ್ಸ್ಟ್ ನೀವುಗಳೇ, ನಿಮ್ಮ ಗುರುಗಳು ಏನಿಬ್ಬರು ಇದ್ದಾರಲ್ಲ, ನಿನ್ನ ಗುರುಗಳು ಮಹೇಶ್ ತಿಮ್ರೋಡಿ, ಗಿರೀಶ್ ಮಠಣ್ಣ ಅವರಿಬ್ಬರು ಪ್ಲಸ್ ನೀನು 3 ಓಡ್ರಿ ಹೇಳ್ತೀನಿ. ಆಲ್ರೆಡಿ ಗಡೀಪಾರ್ ಆಗಿದ್ದ ಇವನು, ಯಾರು ಮಹೇಶ್ ತಿಮ್ರೋಡಿ ಗಡೀಪಾರ್ ಆಗಿದ್ದ ಮುಂಬೈಯಿಂದ. ಮತ್ತೆ ಮುಂಬೈಗೆಲ್ಲ ಹೋಗಬೇಡಿ, ಬೇರೆ ಎಲ್ಲಾದರೂ ಹೋಗಿ. ಇಲ್ಲಾಂದರೆ ಮಕ್ಕಳ ಹೊರಗಡೆ ಸಿಕ್ಕಿದ್ರೆ ಮಾತ್ರ ಕೆರ ತಗೊಂಡೇ ಹೊಡೆಯೋದು ನಿಮ್ಮಗಳಿಗೆ. ಚಪ್ಪಲಿ ಏಟಂತೂ ನಿಜವಾಗಲೂ ಆಗುತ್ತೆ. ಮಿಸ್ಟರ್ ಸಮೀರ್ MD, ಗಿರೀಶ್ ಮಠಣ್ಣನವರ್, ಮಹೇಶ್ ತಿಮ್ರೋಡಿ, ಇನ್ನೂ ಜಾಸ್ತಿ ದಿನ ನಾಟಕ ಆಗಬೇಡಿ. ಆ್ಯಂಡ್ ಎಕ್ಸ್ಪೆಷಲಿ ಜನಗಳೇ, ಹಿಂದೂಗಳೇ, ನೀವು ನಂಬಬೇಡಿ. ಹೊಸ ನಾಟಕಗಳನ್ನ ಇವರು ಸ್ಟಾರ್ಟ್ ಮಾಡ್ಕೊತಿದ್ದಾರೆ. ನಾನು ಹಿಂದೂ, ನಾನು ಸಪೋರ್ಟ್ ಮಾಡ್ತೀನಿ, ನಮ್ಮ ದೇವರು ಮಂಜುನಾಥ, ನನ್ನ ಸ್ವಾಮಿ ಅಣ್ಣಪ್ಪ ತುಂಬ ಚೆನ್ನಾಗಿ ನಾಟಕಗಳನ್ನ ಆಡ್ತಿದ್ದಾರೆ. ನಾಟಕಗಳನ್ನ ಆಡಿನೇ ಇಷ್ಟು ದಿನ ನಿಮ್ಮನ್ನು ಮಂಗ ಮಾಡಿದ್ರು. ಮತ್ತು ಈಗ ಹೊಸ ನಾಟಕ ಏನಕ್ಕೆ ಅಂದರೆ ಚಪ್ಪಲಿ ಏಟು ಬೀಳುತ್ತೆ ಅನ್ನೋದು ಗೊತ್ತಿದೆ. ಜನಗಳು ಯಾವಾಗ ಭುಗಿಲೆದ್ದು ನಿಂತರು, ಹಿಂದೂಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲಿ ಕೊಡಿ ಸಾಕ್ಷಿ ಅನ್ನೋದಕ್ಕೆ ನಿಂತರು, ಅವಾಗ ಇವರಿಗೆ ಸ್ಟಾರ್ಟ್ ಆಗಿದೆ ಒಳಗಡೆ ಭಯ. ಅದಕ್ಕೆ ಹೇಳೋದು ಹಿಂದೂಗಳು ಒಗ್ಗಟ್ಟಾಗಿರಿ ಅಂತ ಏನಕ್ಕೆ ಹೇಳೋದಂದರೆ, ಇಂಥ ಕಚ್ಚಡ ನನ್ನ ಮಕ್ಕಳು, ಇಂಥ ಹಂದಿ ನನ್ನ ಮಕ್ಕಳು, ಇಂಥ ಬೇವರ್ಸಿ ನನ್ನ ಮಕ್ಕಳು, ಇಂಥ ಹೆಗ್ಗಣಗಳು ಹಿಂದೂಗಳನ್ನ ಹೊಡೆಯಕ್ಕೆ ನೋಡ್ತಾ ಇರ್ತಾರೆ. ಹಿಂದೂಗಳನ್ನ ಒಗ್ಗಟ್ಟಾಗಿ ನಿಂತರೆ ಇವಾಗ ಈ 3 ಜನಕ್ಕೆ, ಇವರು 3 ಜನ ಪ್ಲಸ್ ಇವರ ಹಿಂದೆ ಇರುವಂತಹ ಜನಗಳಿಗೆ ಹೇಗೆ ಭಯ ಸೃಷ್ಟಿ ಆಯ್ತಲ್ಲ, ಭಯ ಸೃಷ್ಟಿಯಾಗಿ ಇವತ್ತು ಬಂದಿದ್ದಾರಲ್ಲ, ಮಂಜುನಾಥ ನಮ್ಮವನು, ನಾನು ಹಿಂದೂ ಧರ್ಮದವನು, ಮಂಜುನಾಥ ನನ್ನವನು, ಅಣ್ಣಪ್ಪನವನು ಅಂದ್ಕೊಂಡು ಬಂದಿದ್ದಾನಲ್ಲ ಈ 3rd ಕ್ಲಾಸ್ ಇವನು ಮಹೇಶ್ ಶೆಟ್ಟಿ. ಸೊ ಇಂಥವರಿಗೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಂತರೆ ಭಯ ಆಟೋಮೆಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಧರ್ಮದ ಮೇಲೆ ಆಗಲಿ, ನಮ್ಮ ದೇವಸ್ಥಾನಗಳ ಮೇಲೆ ಆಗಲಿ ಯಾರೊಬ್ಬನೂ ಏನನ್ನು ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಸಾರಿ ಬಡ್ಕೊಳ್ಳೋದು. ಹಿಂದೂಗಳೇ, ಜಾತಿ ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಆಗಬೇಡಿ. SC ST, ನಾನು ಲಿಂಗಾಯತ, ನಾನು ಬ್ರಾಹ್ಮಣ, ನಾನು ಗೌಡ, ನಾನು ಹರಿಜನ್, ವಾಟ್ ಎವರ್ ದಟ್ ಏನೇನೋ ಇದೆಯಲ್ಲ, ಆ ಜಾತಿಗಳು ನಮಗೆ ಬೇಡ. ವಿ ಆರ್ ಆಲ್ ಹಿಂದೂ. ನಾವೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು, ನಾವೆಲ್ಲ ಹಿಂದೂಗಳು. ನಮ್ಮ ಸಂಪ್ರದಾಯವನ್ನು, ನಮ್ಮ ಆಚರಣೆಯನ್ನು, ನಮ್ಮ ದೇವಸ್ಥಾನಗಳನ್ನು, ನಮ್ಮ ದೇವರುಗಳನ್ನು ನಾವೆಲ್ಲ ಕಾಪಾಡ್ಕೊಳ್ಬೇಕಾಗಿರೋದು ಹಿಂದೂಗಳಾಗಿ ನಮ್ಮ ಕರ್ತವ್ಯ. ಜಾತಿ ಅಂತ ಯಾರು ಹೋಗಬೇಡಿ, ಹಿಂದೂ ಅಂತ ನಿಲ್ಲಿ. ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರೆ ಜಾತಿ ಯಾವುದು ಅಂತ ಹೇಳೋಕೆ ಹೋಗಬೇಡಿ, ನನ್ನ ಧರ್ಮ ಹಿಂದೂ ಅಂತ ಹೇಳಿ. ಆಗಲೇ ಇಂಥ ಕಚ್ಚಡಗಳಿಗೆ ಬುದ್ಧಿ ಕಲಿಸ್ಲಿಕ್ಕಾಗದು. ಈ ಮಹೇಶ್ ಶೆಟ್ಟಿ ತಿಮ್ರೋಡಿ, ಸಮೀರ್ MD, ಗಿರೀಶ್ ಮಠಣ್ಣನವರ್, ಜಯಂತ್, ಇಂಥ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಲ್ಲಬೇಕು. ದಯವಿಟ್ಟು ಕೇಳ್ತಿದ್ದೀನಿ ಎಲ್ಲ ಹಿಂದೂಗಳಿಗೆ, ಹಿಂದೂ ಬಾಂಧವರುಗಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಒಗ್ಗಟ್ಟಾಗಿ ನಿಲ್ಲಿ, ಒಗ್ಗಟ್ಟಾಗಿ ಇರೋಣ. ಅವಾಗಲೇ ಇವಾಗ ಒಂದು ದೇವಸ್ಥಾನದ ಮೇಲೆ ಎಲಿಗೆನ್ಸ್ ಮಾಡೋಕ್ಕೆ ಬಂದಂಥ ಇವರುಗಳು, ಅಪಪ್ರಚಾರ ಮಾಡೋಕ್ಕೆ ಬಂದಂಥ ಇವರುಗಳು ಇವತ್ತು ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಂತಾಗ ಯಾವ ರೀತಿ ಹೆದರುಕೊಂಡು ಇವತ್ತು ನಮ್ಮ ದೇವರು ಅಂತ ಬರ್ತಿದ್ದಾರೆ. ಇಂಥವ್ರುಗಳು ಬಗ್ಗಬೇಕಂತ ಅಂದರೆ, ಇಂಥವ್ರುಗಳಿಂದ ನಮ್ಮ ದೇವಸ್ಥಾನವನ್ನು, ನಮ್ಮ ದೇವರನ್ನು, ನಮ್ಮ ಧರ್ಮವನ್ನು, ನಮ್ಮ ಆಚರಣೆಗಳನ್ನು ನಾವು ಕಾಪಾಡ್ಕೊಳ್ಬೇಕಂತ ಅಂದರೆ ಹಿಂದೂಗಳು ಒಗ್ಗಟ್ಟಾಗಿ ನಿಲ್ಲಬೇಕು. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಎಲ್ಲ ಹಿಂದೂಗಳಿಗೆ ಕೇಳ್ಕೊಳ್ಳಿ. ಇವರ ಆಲ್ರೆಡಿ ಒಂದು ನಾಟಕನ ನಂಬಿ ಮೋಸ ಹೋಗಿದ್ದೀರಾ. ಮತ್ತು ಇವಾಗೇನು ಹೊಸ ನಾಟಕಗಳನ್ನ ಆಡ್ತಿದ್ದಾರೆ, ನಾಟಕಗಳು ನಂಬಲಿಕ್ಕೆ ಹೋಗಬೇಡಿ. ಮತ್ತು ನಿಮ್ಮನ್ನು ಬಕ್ರಾಗಳನ್ನ ಮಾಡ್ತಿದ್ದಾರೆ. ನಿಮ್ಮ ತಲೆಯಲ್ಲಿ ಇರುವಂತಹ ಸ್ವಲ್ಪ ಬುದ್ಧಿಯನ್ನು ಸಮೇತ ಅವರ ಕೈಗೆ ನೀವುಗಳು ಕೊಡ್ತಾ ಇದ್ದೀರಾ. ನಿಮ್ಮನ್ನು ಅವರು ಆಟಾಡಿಸ್ತಾ ಇದ್ದಾರೆ.
ನಿಮ್ಮನ್ನು ತಲೆ ನಿಮ್ಮದೆ ಬಾಡಿ ನಿಮ್ಮದೆ ನೀವು ಹೇಳ್ಕೊಂತ ಇದ್ದೀರಾ, ನಾನು ಹೇಳ್ದಂಗೆ ನನಗೆ ಹೆಂಗೆ ಬೇಕಂಗಿದ್ದೀನಿ ಅಂತೇಳಿ ನೀವು ಹಂಗಿಲ್ಲ. ಅವರು ಏನು ಹೇಳ್ತಿದ್ದಾರೋ ಆ ರೀತಿ ನೀವುಗಳು ರಿಯಾಕ್ಟ್ ಆಗೋ ರೀತಿ ಮಾಡ್ತಿದ್ದಾರೆ. ಅವ್ರು ಹೇಳಿದ್ದಕ್ಕೆಲ್ಲ ನೀವು ರಿಯಾಕ್ಟ್ ಆಗಬೇಕು ಅನ್ನೋ ರೀತಿ ನಿಮ್ಮನ್ನು ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಹಿಂದೂಗಳೇ ಎಚ್ಚರಗೊಳ್ಳಿ, ಎಚ್ಚರರಾಗಿ. ಇನ್ನೂ ಎಷ್ಟೋ ಜನ ಮಲಗಿದ್ದೀರಾ, ಆಲ್ಮೋಸ್ಟ್ ಎಲ್ಲ ಎದ್ದಿದ್ದೀರಾ ಅಂದ್ಕೊಂಡಿದ್ದೀನಿ ಹಿಂದೂಗಳು ಈ ವಿಚಾರದಲ್ಲಿ. ಆದರೆ ಇನ್ನೂ ಎಷ್ಟೋ ಜನ ಮಲಗಿದ್ದೀರಾ, ಎದ್ದೇಳಿ. ಸಮೀರ್ MD, ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ, ಎಲ್ಲಿ ಇದ್ದೀರೋ ಅಲ್ಲೇ ಇದ್ದು ಬಿಡಿ. ಅಲ್ಲೇ ಒಂದು ಗುಂಡಿ ತೋಡ್ಬಿಟ್ಟು, ಇವಾಗೇನು ಧರ್ಮಸ್ಥಳದಲ್ಲಿ ಗುಂಡಿ ತೆಗ್ಸಿದ್ದೀರಲ್ಲ ಅದೇ ರೀತಿ ಬೇಕಾದ್ರೆ ಆ ಜೆ ಸಿ ಬಿನ ಕರ್ಕೊಂಡೋಗಿ ಒಂದು ಗುಂಡಿ ತೋಡಿಸ್ಕೊಂಡು ನಿಮ್ಮ ಮೇಲೆ ನೀವೇ ಮಣ್ಣುಗಳನ್ನ ಹಾಕಿಸ್ಕೊಂಡು ಮಲ್ಕೊಂಬಿಡಿ. ಜನಗಳ ಕೈಗೆ ಸಿಕ್ಕಾಕೊಂಡ್ರೆ ಜನಗಳು ಹೊಡೆದು ಸಾಯಿಸ್ತಾರೆ ನಿಮ್ಮನ್ನು, ಇದಂತೂ ಪಕ್ಕ 100%. ಈ ಸಮೀರ್ MD ಆಗಿರ್ಬೋದು, ಗಿರೀಶ್ ಮಠಣ್ಣ ಆಗಿರ್ಬೋದು, ಮಹೇಶ್ ತಿಮ್ರೋಡಿ ಆಗಿರ್ಬೋದು, ಇವ್ರುಗಳು ಅರೆಸ್ಟ್ ಆಗೇ ಆಗ್ತಾರೆ. ಇವರುಗಳು ಮಾಡ್ತಿರುವಂತಹ ನಾಟಕಗಳನ್ನ ನಂಬಲಿಕ್ಕೆ ಹೋಗಬೇಡಿ. ಎಲ್ಲ ಹಿಂದೂಗಳಲ್ಲಿ ಕೇಳ್ಕೊಳ್ತಾ ಇರೋಂಥದ್ದು ಇದು. ಹಿಂದುತ್ವವನ್ನು ನಾವು ಉಳಿಸ್ಕೊಳ್ಬೇಕಾಗಿರೋದು, ನಮ್ಮ ಧರ್ಮವನ್ನು ನಾವೇ ಉಳಿಸ್ಕೊಳ್ಬೇಕು, ಬೇರೆ ಯಾರು ಬರಲ್ಲ ನಮ್ಮ ಧರ್ಮವನ್ನು ಹಾಳು ಮಾಡಲಿಕ್ಕೆ ಅಂತಾನೆ ಇಂಥ ನಾಯಿ ಹಂದಿ ಕಚಡಗಳು ಹುಟ್ಕೊತಿದ್ದಾವೆ. ಸೊ ದಯವಿಟ್ಟು ಹಿಂದೂ ಬಾಂಧವರೇ, ಹಿಂದೂ ಗೆಳತಿಯರೇ, ಹಿಂದೂ ಗೆಳೆಯರೇ, ನಮ್ಮ ಧರ್ಮವನ್ನು ನಾವು ಕಾಪಾಡೋಣ. ಎಲ್ಲರೂ ಧರ್ಮ ಸೈನಿಕರಾಗಿ ನಿಲ್ಲೋಣ, ನಿಂತು ಹೋರಾಡೋಣ. 500 ವರ್ಷಗಳು ಆದ ನಂತರ ನಾವು ಅಯೋಧ್ಯೆಯನ್ನು ಪಡ್ಕೊಂಡಿದ್ದೀವಿ. ಒಂದು ಸಾರಿ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ನಮಗೆ ಅಯೋಧ್ಯೆ ಇಲ್ಲ. 500 ವರ್ಷಗಳಾದ ಮೇಲೆ ನಮಗೆ ನಮ್ಮ ಶ್ರೀರಾಮಚಂದ್ರ ಪ್ರಭುವಿನ ಅಯೋಧ್ಯೆ ಮತ್ತೆ ನಮಗೆ ಸಿಕ್ಕಿದ್ದು. ಆದರೆ ಇವತ್ತು ಹಾಗಿಲ್ಲ. ನಾವೇನಾದರೂ ಸ್ವಲ್ಪ ಮಲಗ್ದು ಅಂತಂದರೆ ಬೆಳಗ್ಗೆ ಒಳಗಡೆ ನಮ್ಮ ದೇವಸ್ಥಾನಗಳನ್ನ, ದೇವರುಗಳನ್ನ, ನಮ್ಮ ಧರ್ಮವನ್ನು ಎಲ್ಲನ ಮಲಗಿಸ್ಬಿಡ್ತಾರೆ. ಸೊ ಅವರುಗಳು ಮಲಗಿಸುವುದಕ್ಕೂ ಮುಂಚೆ ನಾವು ಎದ್ದು ಕಾಪಾಡ್ಕೊಳ್ಳೋಣ, ರಕ್ಷಿಸ್ಕೊಳ್ಳೋಣ. ಇನ್ನೂ ಮಂಕರಾಗೋದು ಬೇಡ. ತಲೆಯಲ್ಲಿ ಸಗಣಿಯನ್ನು ತುಂಬಿಕೊಳ್ಬೇಡಿ ದಯವಿಟ್ಟು. ನಮಸ್ತೆ. ಎಲ್ಲರಿಗೂ ಕೇಳ್ಕೊಳ್ಳೋದೊಂದೇ, ನಮ್ಮ ಧರ್ಮವನ್ನು ನಾವು ಕಾಪಾಡೋಣ. ಜೈ ಶ್ರೀರಾಮ್.